ನಿರಂತರ ಮಳೆಗೆ ಚಾರ್ಮಡಿ ಘಾಟಿನ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಜಲಪಾತದ ಸೊಬಗು ಸವಿಯೋ ಬದಲು ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಹುಚ್ಚಾಟ ನಡೆಸುತ್ತಿದ್ದಾರೆ. ಜಿಲ್ಲಾಡಳಿತ ಎಷ್ಟು ಸಲ ಎಚ್ಚರಿಕೆ ನೀಡಿದ್ರು ನೀವು ಹೇಳೋದು ಹೇಳ್ತಾನೆ ಇರಿ, ನಾವು ಮಾಡೋದು ಮಾಡ್ತಾನೆ ಇರ್ತೀವಿ ಅನ್ನೋ ರೀತಿ ಪ್ರವಾಸಿಗರು ಅಪಾಯದ ಸ್ಥಳದಲ್ಲಿ ಹುಚ್ಚಾಟ ಮಾಡುತ್ತಿದ್ದಾರೆ. ಅಪಾಯಕರವಾದ ಜಾಗದಲ್ಲಿ ಈ ಹಿಂದೆ ಜನ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಆದರೂ ಜಲಪಾತಗಳ ಮಧ್ಯೆ ಹೋಗಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿದ್ದಾರೆ. ಪೊಲೀಸರು ಗಸ್ತು ತಿರುಗುತ್ತಿದ್ರು. ಪೊಲೀಸರ ಕಣ್ ತಪ್ಪಿಸಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿದ್ದಾರೆ. ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಲಗೇಜ್ ರೂಲ್ಸ್ನಲ್ಲಿ ಮಾರ್ಪಾಟು ಮಾಡಿ ಕೆಎಸ್ಆರ್ಟಿಸಿ ಆದೇಶ ಹೊರಡಿಸಿದ್ದು, ಇನ್ನು ಮುಂದೆ ಹೆಚ್ಚುವರಿ ಹಣ ಕೊಟ್ಟರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಾಣಿ ಪಕ್ಷಿ ಸಾಗಿಸಲು ಅವಕಾಶ ಸಿಗಲಿದೆ. ಪ್ರಾಣಿ ಪಕ್ಷಿ ಮಾತ್ರವಲ್ಲದೆ ಟೈರ್, ಟ್ಯೂಬ್, ಪೈಪ್, ಮೋಟಾರ್, ಫ್ರಿಡ್ಜ್, ವಾಷಿಂಗ್ ಮಷಿನ್ ಸಾಗಿಸಲು ಅನುಮತಿ ಕೊಡಲಾಗಿದೆ. ಸಾಕು ಪ್ರಾಣಿಗಳಾದ ಮೊಲ, ಬೆಕ್ಕು, ನಾಯಿ ಹಾಗೂ ಪಕ್ಷಿಯನ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕೊಂಡೊಯ್ಯಬಹುದಾಗಿದೆ. ಅದರಂತೆ 40 ಕೆಜಿ ತೂಕದ ವಾಷಿಂಗ್ ಮಷಿನ್, ಫ್ರಿಡ್ಜ್ ಅನ್ನ ಕೂಡ ಸಾಗಿಸಲು ಅವಕಾಶ ಕೊಡಲಾಗಿದೆ. ವಯಸ್ಕರು ಗರಿಷ್ಠ 30 ಕೆಜಿ, ಮಕ್ಕಳು ಗರಿಷ್ಠ 15 ಕೆಜಿ ತೂಕದ ಲಗೇಜ್ ಅನ್ನು ಬಸ್ನಲ್ಲಿ ಕೊಂಡೊಯ್ಯಬಹುದಾಗಿದೆ. ಸಾವಿರಾರು ಕುರಿ ಹಾಗೂ ಮೇಕೆಗಳನ್ನು ತಂದು ಕುರಿಗಾಹಿಗಳು ಪ್ರತಿಭಟನೆ ನಡೆಸಿದ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಕೋಟ್ ವೃತ್ತದಲ್ಲಿ ನಡೆದಿದೆ. ಗುಡಸ ಗ್ರಾಮದ ಗಾಯರಾಣ ಜಾಗದ ಅತಿಕ್ರಮಣ ತೆರವಿಗಾಗಿ ಕುರಿಗಾಹಿಗಳು ವಿನೂತನ ಪ್ರತಿಭಟನೆ ನಡೆಸಿದ್ರು. ಸುಮಾರು 5,000ಕ್ಕೂ ಹೆಚ್ಚು ಕುರಿ ಮೇಕೆಗಳನ್ನು ಹಿಡಿದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಕುರಿ ಮೇಕೆಗಳ ಪ್ರತಿಭಟನೆಯಿಂದ ಸುಮಾರು 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡುವಂತಾಯಿತು. ಮಲೆನಾಡಿನ ಹಿರಿಯ ರಾಜಕೀಯ ಮುಖಂಡ ಮಾಜಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಟಿ ರಾಜೇಂದ್ರ ವಿಧಿವಶರಾಗಿದ್ದಾರೆ. 1 ವರ್ಷದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಟಿ ರಾಜೇಂದ್ರ ನಿನ್ನೆ ರಾತ್ರಿ ತಮ್ಮ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮೂಲದ ಟಿ ರಾಜೇಂದ್ರ ಅವರು ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ ಪಕ್ಷವನ್ನ ಕಟ್ಟುವಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ರು. 2 ಬಾರಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರಾಜೇಂದ್ರರನ್ನ ಮಲೆನಾಡಿನ ಜ್ಞಾನ ಭಂಡಾರ ಅಂತ ಕರೆತಿದ್ರು. ಇನ್ನು ಟಿ ರಾಜೇಂದ್ರ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವು ರಾಜಕೀಯ ನಾಯಕರು ಸಂತಾಪ ವ್ಯಕ್ತಪಡಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.